ರೀಲ್ಸ್ ಮುಖೇನ ಕಲಹದ ಮುಖಾಂತರವಾಗಿ ಪರಿಚಯಗೊಂಡಿದ್ದ ಲೀಲಾ ಮಂಜು ಕಲಹಕ್ಕೀಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಮೊನ್ನೆ ಒಂಥರ ಇವತ್ತು ಬೇರೆಯೇ ತರ. ಸುಮ್ನೆ ಲೀಲಾ ಮಂಜು ವಿಡಿಯೋವನ್ನು ಬಳಸಿದ್ರೆ ಹುಷಾರ್. ಲೀಲಾ ಮಂಜು ಕಲಹಕ್ಕೆ ಮೆಗಾ ಟ್ವಿಸ್ಟು. ಈ ಹಿಂದೆ ಕೌಟುಂಬಿಕ ಕಲಹವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದು ಲೀಲಾ ಮಂಜು. ಮೊನ್ನೆ ಒಂಥರ ಮಾತನಾಡಿದ್ರು, ಇವತ್ತು ಬೇರೆಯೇ ತರ. ಸುಮ್ನೆ ಲೀಲಾ ಮಂಜು ವಿಡಿಯೋವನ್ನು ಬಳಸಿದ್ರೆ ಹುಷಾರ್ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಲೀಲಾ ಮಂಜು ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ, ಚೆನ್ನಾಗಿರ್ಲಿ, ನಾವು ಬಯಸೋದು ಅದೇನೆ. ಇನ್ನೊಂದು ಸರಿ ಟ್ರೋಲ್ ಮಾಡಿದ್ರೆ ಅಷ್ಟೇ. ಶಾಂತಂ ಪಾಪಂ ಸ್ಟೋರಿ ಮಾಡಿದ್ದಕ್ಕೆ ನೊಂದಿದ್ದಾರೆ ಅಷ್ಟೇ. ಇನ್ನು ಮುಂದೆ ನಮ್ಮ ತಂಟೆಗೆ ಬರಬೇಡಿ ಎಂದ ಲೀಲಾ ಮಂಜು. ಲೀಲಾ ಮಂಜು ಕಲಹಕ್ಕೆ ಮೆಗಾ ಟ್ವಿಸ್ಟ್ ಇದು. ಭಾನುವಾರ ಸರಿ ಇರ್ತೀರಿ, ಸೋಮವಾರ ಮತ್ತೆ ಬೀದಿಗೆ ಬರ್ತೀರಿ. ಭಾನುವಾರ ಸಂಧಾನದ ಮಾತುಗಳನ್ನು ಆಡ್ತೀರಿ, ಸೋಮವಾರ ಮತ್ತೇನೋ ಕಲಹ, ಮತ್ತದೇ ಕಣ್ಣೀರು, ಮತ್ತದೇ ರಂಪಾಟ, ಮತ್ತದೇ ಮಕ್ಕಳ ಕೂಗು. ಇವೆಲ್ಲವೂ ನಮ್ಮ ಕಣ್ಣಿಗೆ ಕಂಡಿರ್ತಾನೆ ನಾವು ಪ್ರಶ್ನೆ ಮಾಡೋದು. ನಾಲ್ಕು ಗೋಡೆಯ ಮಧ್ಯೆ ರಹಸ್ಯವಾಗಿ ಜಗಳ ಆಡ್ಕೊಳ್ಳಿ, ಗಂಡ ಹೆಂಡ್ರು ಜಗಳ ಉಂಡು ಮಲ್ಗೋವರೆಗೂ. ನಿಮ್ಮ ಅಧ್ವಾನಗಳು, ಕೌಟುಂಬಿಕ ಅಧ್ವಾನಗಳು ಊರು ಬಾಗಿಲಾದಾಗ ಜನ ಪ್ರಶ್ನೆ ಮಾಡ್ತಾರೆ. ಜನರ ವಿಮರ್ಶೆಗಳು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಕಾನೂನು ಮಾರ್ಗಗಳಿದ್ದಾವೆ, ಅನುಸರಿಸಿ. ಜನರು ನಿಮ್ಮ ಕೌಟುಂಬಿಕ ಕಲಹವನ್ನೇ ಮುಂದಿಟ್ಟುಕೊಂಡು ನಿಮ್ಮ ಅಭಿಮಾನಕ್ಕೋ ನಿಮ್ಮ ಸ್ವಾಭಿಮಾನಕ್ಕೋ ಧಕ್ಕೆ ತಂದರೆ ಕಾನೂನು ಮೊರೆ ಹೋಗಿ. ಆದರೆ ನಾವು ಏನು ಬೇಕಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಳ್ತೀವಿ. ನೋಡ್ರಿ, ನಾಗರಿಕರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಮಕ್ಕಳ ಮುಖವನ್ನು ವಿಡಿಯೋದಲ್ಲಿ ತರಬೇಡಿ ಅಂತೇಳಿ ಕಳಕಳಿಯ ವಿನಂತಿ ಮಾಡಿದಾಗ ಅದನ್ನು ಸ್ವೀಕರಿಸುವ ಮನಸ್ಸು ನಮ್ಮದಾಗಬೇಕು. ಆ ಮುಗ್ಧ ಮನಸ್ಸುಗಳನ್ನು ಕಣ್ಣೀರಿಡಿಸ್ತೀರಿ. ಆ ಕಣ್ಣೀರು ಇಡಿಸುವಂತಹ ಪರ್ಫಾರ್ಮೆನ್ಸನ್ನು ರೀಲ್ಸ್ ಮುಖಾಂತರ ತೋರಿಸ್ತೀವಿ. ನಿಮಗೆ ಲಜ್ಜೆ ಇಲ್ಲದೆ ಇದ್ದರೂ ನೋಡೋರಿಗೆ ಸ್ವಲ್ಪನಾದರೂ ಕರಳು ಚುರುಕು ಅನಿಸುತ್ತಲ್ರಿ. ಆ ಮುಗ್ಧ ಮಕ್ಕಳನ್ನು ನೀವು ಏನು ಹೇಳೋದು? ಆ ಮುಗ್ಧ ಮಕ್ಕಳನ್ನು ಕೂಡ ರೀಲ್ಸ್ ಮುಖಾಂತರವಾಗಿ ಊರುಬಾಗಿಲು ಮಾಡ್ತೀರಿ. ನಿಮಗೆ ಅದರ ಎಲ್ಲ ಸ್ವಾತಂತ್ರ್ಯಗಳಿದ್ದಾವೆ. ಅದರರ್ಥ ಅವ್ರನ್ನ ನೆಗೆಟಿವ್ ಆಗಿ ತೋರಿಸಿ ಅಂತಲ್ಲ. ನಾವು ಕೂಡ ಮಕ್ಕಳನ್ನ ತೋರಿಸಬೇಕಾದ್ರೆ ಅವರ ಮುಖಗಳನ್ನ ಅಸ್ಪಷ್ಟ ಮಾಡ್ತೀವಿ. ಕಾರಣ ಏನು? ನಾಗರಿಕ ಸಮಾಜದಲ್ಲಿ ನಾಳೆ ಬದುಕಬೇಕಾ ಮಕ್ಕಳು. ಶಿಕ್ಷಣ ಕ್ಷೇತ್ರದಲ್ಲಿ ನಾಳೆ ದಿನ ನಿಮ್ಮ ಮನೆಯವರು ಮಾಡಿರೋ ರಂಪಾಟನ ನಾವು ನೋಡಿದ್ದೀವಿ ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕೆ ನಾವು ಆ ಮುಖಗಳನ್ನ ಅಸ್ಪಷ್ಟವಾಗಿ ತೋರಿಸ್ತೀವಿ. ಈ ಪರಿಜ್ಞಾನ ನಿಮಗೆ ಬೇಡವಾ? ಮಾಧ್ಯಮದವರಿಗಿರುವ ಜವಾಬ್ದಾರಿ ಪೋಷಕರಿಗೂ ಇರಬೇಕಲ್ವಾ? ಭಾನುವಾರದ ದಿನ ಸಂಧಾನ ಆಗ್ತೀರಿ, ಸೋಮವಾರದ ದಿನ ಅದೇ ಗೋಳು, ಮಂಗಳವಾರದ ದಿನ ಮತ್ತೆ ಸಂಧಾನ ಆಗ್ತೀರಿ, ಬುಧವಾರ ಅದೇ ಗೋಳು, ಗುರುವಾರದ ದಿನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ವಿಡಿಯೋನ ಯಾಕೆ ಬಳಕೆ ಮಾಡ್ತೀರಿ ಅಂತೇಳಿ ಕ್ವಶನ್ ಮಾಡ್ತೀರಿ. ಲೀಲಾ ಮಂಜು ಯಾವುದೇ ಕಾರಣಕ್ಕೂ ದೂರ ಆಗಬೇಡಿ. ಲೀಲಾ ಮಂಜು ಅಲ್ಲ, ಲೈಲಾ ಮಜುನುನೇ ಆಗಿರಿ. ಇನ್ನು ಮುಂದೆ ಸರಿ ಟ್ರೋಲ್ ಮಾಡಿದ್ರೆ, ಇನ್ನು ಮುಂದೆ ಏನಾದರೂ ಟ್ರೋಲ್ ಮಾಡಿದ್ರೆ ಹುಷಾರು ಅಂತೇಳಿ ಒಂದು ತರಹದ ಎಚ್ಚರಿಕೆ. ಶಾಂತಂ ಪಾಪಂ ಸ್ಟೋರಿ ಮಾಡಿದ್ದಕ್ಕೆ ನೊಂದಿದ್ದಾರೆ ಅಷ್ಟೇ. ಮೊನ್ನೆ ಒಂದು ಕಲಹ ಆಯಿತು, ಕೌಟುಂಬಿಕ ಕಲಹ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತೇಳಿ, ಹಠ ಹಿಡಿದಿದ್ದಾಳೆ ಅಂತ ಹೇಳಿ ಗಂಡ ಆರೋಪ. ಅವೆಲ್ಲವೂ ಜೀವಂತವಾದ ಡಿಜಿಟಲ್ ಎವಿಡೆನ್ಸ್ ಆಗಿ ಇನ್ನೂ ರೀಲ್ಸ್ನಲ್ಲೇ ಉಳ್ಕೊಂಡಿದೆ. ಅದನ್ನು ನೋಡಿ ಜನ ಒಂದಷ್ಟು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಈಗ ಮತ್ತೊಂದು ರಿಯಾಕ್ಷನ್ ಮುಖಾಂತರವಾಗಿ ಬಂದಿದ್ದಾರೆ. ನಮ್ಮನ್ನು ಯಾರೂ ಕೆಣಕಬೇಡಿ, ನಾವು ನನ್ನ ಪಾಡಿಗೆ ಜೀವನ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ನಮ್ಮ ತಂಟೆಗೆ ಬರಬೇಡಿ ಅಂತ ಲೀಲಾ ಮಂಜು. ಒಟ್ಟಾರೆ ಈ ಲೀಲಾ ಮಂಜು ಕೌಟುಂಬಿಕ ಕಲಹ ಚೆನ್ನಾಗಿ ಸುಖಾಂತ್ಯ ಕಂಡ್ರೆ ಸಾಕಿತ್ತು ಅಂಥೇಳಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಈ ವಿಡಿಯೋ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.